ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೇವರಾದ ಪ್ರಾತಃಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಿವಶರಣೆ ಮಹಾದೇವಿ ಅಕ್ಕನ ಒಂದು ವಚನವನ್ನು ನೋಡೋಣ. ಶರಣ ಆತ್ಮರಿಗೆ ವರ್ಣ ಭೇದವಿಲ್ಲ ಎನ್ನುವುದು ಟಾಪಿಕ್ ಮೇಲಿದೆ. ಶಿವಶರಣೆ ಮಹಾದೇವಿ ಅಕ್ಕ ಸೌಂದರ್ಯವತಿ. ಅಕ್ಕನ ಸೌಂದರ್ಯಕ್ಕೆ ಮೆಚ್ಚಿ ಕೌಶಿಕ ರಾಜ ಅಕ್ಕ ಮಹಾದೇವಿಯನ್ನು ಮದುವೆಯಾಗಲು ಇಚ್ಛಿಸುವುದು ಯಾರಿಗೆ ತಾನೇ ಗೊತ್ತಿಲ್ಲ. ಆದರೆ ಅಕ್ಕ ಮಹಾದೇವಿ ದೇಹವೆಂಬುವುದರ ಕ್ಷಣಿಕ, ಆತ್ಮ ಶಾಶ್ವತ ಎಂದು ದೇಹದ ಬಣ್ಣಕ್ಕೆ ಮರಳಾಗಬೇಡ ಎಂದು ಕೌಶಿಕ ರಾಜನಿಗೆ ಬುದ್ಧಿವಾದ ಹೇಳಿದಳು. ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರನೆ ಮಿಂಚಿದರೇನು, ಅಂತರಂಗ ಶುದ್ಧವಾದ ಬಳಿಕ ಕಾಯವೇನಾದಡನಯಂ. ಚನ್ನಮಲ್ಲಿಕಾರ್ಜುನನೊಲಿದ ಕಾಯವೇನಾದಡ ನಿಮಗೇನಯಂ. ಕೆಂಪನೆ ಮಿರಮಿರನೆ ಮಿಂಚುವ ದೇಹಕ್ಕಾಗಿ ನೀನು ನಿನ್ನನ್ನು ಮದುವೆಯಾಗ ಅಂದರೆ ಮದುವೆ ಎಂಬುದರಲ್ಲಿ ಹೊರಟಿರುವಾಗ ಕೌಶಿಕ ರಾಜನೇ, ಕೆಲವರ ದೇಹ ಮಿರಮಿರನೆ ಮಿಂಚಬಹುದು, ಕೆಲವರ ದೇಹ ಕರನೆ ಕಂದಿರಬಹುದು. ದೇಹದ ಮೇಲನ ಚರ್ಮದ ಬಣ್ಣಕ್ಕೆ ಆಸೆ ಪಡುವವರು ಚಮ್ಮಾರರಲ್ಲದೆ ಬೇರೆ ಇನ್ಯಾರು ತಾನೇ ಚರ್ಮಕ್ಕಾಗಿ ಒಲಿಯುತ್ತಾರೆ. ದಷ್ಟ ಪುಷ್ಟವಾದ ಮಾಂಸಕ್ಕೆ ಆಸೆ ಪಡುವವರು ಕಟುಕರಲ್ಲದೆ ಬೇರೆ ಯಾರು ತಾನೇ ಮಾಂಸಕ್ಕೆ ಇಷ್ಟಪಡುತ್ತಾರೆ. ಯೌವನ ಕಳೆದ ಮೇಲೆ, ಮುಪ್ಪು ಬಂದ ಮೇಲೆ ದೇಹದ ಚರ್ಮ ಸುಕ್ಕುಗಟ್ಟು ಸುಲಿದು ಹೋಗುತ್ತದೆ. ದೇಹದಲ್ಲಿನ ಮಾಂಸವಾದರೂ ಅನೇಕ ರೋಗ ರುಜಿನಗಳಿಗೆ ಸಿಕ್ಕು ಕೃಶವಾಗಿ ಬಿಡುತ್ತದೆ. ಈ ದೇಹಕ್ಕೆ ಮರಳಾಗಬೇಡ, ದೇಹದ ಅಭಿಮಾನದಲ್ಲಿ ಬರಬೇಡ. ದೇಹದೊಳಗನ ಶಾಶ್ವತನಾಗಿರ್ತಕ್ಕಂಥ ಸತ್ಯನಾದ ಪರಿಶುದ್ಧನಾದ ಆತ್ಮನನ್ನು ಅರಿತುಕೋ ಎನ್ನುತ್ತಾಳೆ ಆತ್ಮದೇವಿಯಾದ ಮಹಾದೇವಿ ಅಕ್ಕ. ಮುಂದುವರೆದು ನಾನಾರೆಂದು ಚನ್ನಮಲ್ಲಿಕಾರ್ಜುನ ಎಂಬ ಶಿವಪರಮಾತ್ಮನಿಗೆ ಒಲಿದ ಆತ್ಮಳಾಗಿದ್ದಾಳೆ. ಈ ಕಾಯ ಕರಗಿರಲಿ, ಮಿರನೆ ಮಿಂಚುತ್ತಿರಲಿ. ಕಾಯ ತಾತ್ಕಾಲಿಕವಾಗಿದೆ. ಕಾಯ ಭಾವವನ್ನು ಬೇಡವೆಂದು ಆತ್ಮಜ್ಞಾನವನ್ನು ಹೇಳುತ್ತಾಳೆ. ಆದರೆ ಕಾಮಾತುರನಂ ನ ಭಯಂ ನ ಲಜ್ಜಂ ಎಂಬುವಂತಾಗುತ್ತದೆ ಕಾಮಿಗೆ ನೀಡಿದ ಉಪದೇಶವಿದಂ. ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ. ಎಮ್ಮೆಗೆ ಹುಲ್ಲು ಮೇಯುವ ಚಿಂತೆ, ಸಮಗಾರನಿಗೆ ಎಮ್ಮೆಯ ಚರ್ಮ ಸುಲಿದುಕೊಳ್ಳುವ ಚಿಂತೆ. ಹೀಗೆ ಅಕ್ಕ ಮಹಾದೇವಿಯ ಪರಮಾತ್ಮನ ಚಿಂತೆ, ಕೌಶಿಕ ಮಹಾರಾಜನಿಗೆ ಅಕ್ಕ ಮಹಾದೇವಿಯ ಚರ್ಮವನ್ನು ಸವಿಯುವ ಚಿಂತೆ. ದೇಹದ ಅಭಿಮಾನದಲ್ಲಿ ಬಂದು ಬಿಟ್ಟರೆ ಎಲ್ಲರೂ ವಿಕರ್ಮದ ಬಲೆಯಲ್ಲೇ ಬಿದ್ದು ಬಿಡುತ್ತಾರೆ. ಮತ್ತೆ ಕರ್ಮಗಳು ಅವರಿಗೆ ಅಂಟಿಕೊಂಡು ಮತ್ತೆ ಜನನ ಮರಣ